ನಮಸ್ಕಾರ ಸ್ನೇಹಿತರೆ, ನಾನು ರಾಜಶೇಖರ್ ಶೇರಿಕರ್, ಔರಾ ತಾಲೂಕಿನ ಖಾನಾಪುರ್ ಕೆ ಗ್ರಾಮದ ಸಾಮಾಜಿಕ ಹೋರಾಟಗಾರನಾಗಿದ್ದು, ತಮಗೆಲ್ಲರಿಗೂ ಗೊತ್ತಿರುವಂತೆ ಕೆಲ ದಿನಗಳ ಹಿಂದೆ ನಾನು ವಿಶೇಷವಾಗಿರ್ತಕ್ಕಂಥ ಒಂದು ವಿಡಿಯೋನ ಮಾಡಿದ್ದೆ. ಅದು ತಾಲೂಕಿನಲ್ಲಿ ಬಹಳಷ್ಟು ಜನ ನೋಡಿದ್ದಾರೆ. ಅದರ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಕೂಡ ನನಗೆ ತಿಳಿಸಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ ಅಂತಕ್ಕಂಥ ಮಾತನ್ನ ತಮ್ಗೆ ಹೇಳ್ತಾ, ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಔರಾ ತಾಲೂಕಿನ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂತಂದ್ರೆ ಈಗ ಮೊನ್ನೆ ಕೆಲ ದಿನಗಳ ಹಿಂದೆ ನಡೆದಿರ್ತಕ್ಕಂಥ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ 7 ಸೀಟ್ಗಳಿಗಾಗಿ ಚುನಾವಣೆ ಆಗಿತ್ತು. ಅದರಲ್ಲಿ 5 ಜಯಬೇರಿ ಬಾರಿಸಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ ಮತ್ತು ಸಂತೋಷ ಪಡುವಂತ ವಿಷಯ. ಅದು ಬೇರೆ ರೀತಿಯಾಗಿ ಅಡ್ಡ ಮತದಾನ ಆಗಿದೆ ಅಂತಕ್ಕಂಥ ಸುದ್ದಿ ಇದ್ರೂ ಕೂಡ 12 ಅಡ್ಡ ಮತದಾನ ಆಗಿರುವಂತದ್ದು ಸತ್ಯ. ಅದರಲ್ಲಿ ಕೆಲ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥ ಮಾತು. ಅದೇನೇ ಇರಲಿ, ಆದ್ರೂ ಕೂಡ ಕಾಂಗ್ರೆಸ್ಗೆ ಇದೊಂದು ಹೊಸ ಸಿಹಿ ಸುದ್ದಿ ಅಂತಾನೆ ನಾವು ಹೇಳ್ತಾ, ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಲ್ಲಿಸ್ತಾ, ಇದೀಗ ನೇರವಾಗಿ ನಮ್ಮ ತಾಲೂಕಿನ ವಿಷಯಕ್ಕೆ ಬರ್ತಾ ಇದ್ದೀನಿ. ನಮ್ಮ ತಾಲೂಕಿನ ವಿಷಯ ಏನಪ್ಪಾ ಅಂದ್ರೆ, ಕೆಲ ದಿನಗಳ ಹಿಂದೆ ಅಂದ್ರೆ ಈಗ ದೇಶದಲ್ಲಿ ನಡೀತಿರ್ತಕ್ಕಂಥ ಬಿಸಿ ಆಗಿರ್ತಕ್ಕಂಥ ಸುದ್ದಿ ಯಾವ್ದಪ್ಪ ಅಂತಂದ್ರೆ, ಅದು ಅಯೋಧ್ಯೆನ ರಾಮ ಮಂದಿರದಲ್ಲಿ ಆಗಿರ್ತಕ್ಕಂಥ ದೇಣಿಗೆ ಚಂದಾ ಚೋರಿಯ ವಿಷಯ ದೇಶದಾದ್ಯಂತ ಎಲ್ಲಾ ಕಡೆ ಚರ್ಚೆ ಆಗ್ತಿದೆ. ತಮ್ಗೆಲ್ಲ ಈ ವಿಷಯ ಹೊಸದೇನಲ್ಲ. ಆದ್ರೆ ಒಂದು ವಿಪರ್ಯಾಸ ಮತ್ತು ಕೆಟ್ಟ ಸುದ್ದಿ ಏನಪ್ಪಾ ಅಂತಂದ್ರೆ, ನಮ್ಮ ಔರಾ ತಾಲೂಕಿನ ಜನರಿಗೆ ಇದೊಂದು ಅತ್ಯಂತ ಕೆಟ್ಟ ಸುದ್ದಿ ಆಗಿದೆ ಮತ್ತು ತಾಲೂಕಿನ ಜನರ ಹೆಸರು ಕೆಡಿಸುವಂತ ಕೆಲಸನ ನಮ್ಮ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರು ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಮತದಾರರಿಗೆ ಬಗೆದಿರ್ತಕ್ಕಂಥ ಒಂದು ಅವರ ದ್ವೇಷ ಅಂತಾನೆ ಹೇಳ್ಬೋದು, ಅಥವಾ ನಮ್ಮ ಮರ್ಯಾದೆ ಹರಾಜು ಮಾಡಿರ್ತಕ್ಕಂಥ ಸ್ಥಿತಿ ಅಂತ ನಾವು ಅದನ್ನ ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ಹಿಂದಿಯಲ್ಲಿ ನ್ಯೂಸ್ 24 ಫಾರೆವರ್ ಅಂತಕ್ಕಂಥ ಚಾನೆಲ್ ನಲ್ಲಿ ಸುದ್ದಿ ಬಿತ್ತರಿಕೆ ಆಗಿತ್ತು. ಜೊತೆಗೆ ನ್ಯೂಸ್ ಫಸ್ಟ್ ಅಂತಕ್ಕಂಥ ಕನ್ನಡ ಸ್ಟೇಟ್ ಲೆವೆಲ್ ಚಾನೆಲ್, ಒಂದು ಹಿಂದಿ ಚಾನೆಲ್ ಮತ್ತು ಕನ್ನಡದ ಹಲವಾರು ಚಾನೆಲ್ಗಳು, ಸ್ಟೇಟ್ ಲೆವೆಲ್ ಚಾನೆಲ್ಗಳು ಔರಾ ತಾಲೂಕಿನ ಬಗ್ಗೆ ಸುದ್ದಿ ಮಾಡುವಂತ ಸಂದರ್ಭದಲ್ಲಿ ನಾನು ನೋಡ್ತಾ ಕೂತಿದ್ದೆ. ನನಗೆ ಅನಿಸ್ತು, ಏನ್ ಸುದ್ದಿ ಇರ್ಬೋದಪ್ಪ ನಮ್ಮ ತಾಲೂಕಿನ ಅಂತ ಹೇಳಿದಾಗ, ಅದು ಅಯೋಧ್ಯೆನಲ್ಲಿ ಆ ಚಂದಾ ಚೋರಿ ವಿಷಯ ನಡೆದಿತ್ತಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯ ಬಂತು. ಅದರಲ್ಲಿ ನಮ್ಮ ಔರಾ ತಾಲೂಕಿನ ಒಬ್ಬ ದೀಪಕ್ ಪಾಟೀಲ್ ಅಂತಕ್ಕಂಥವ್ರು ಉತ್ತರ ಪ್ರದೇಶದ ಸರ್ಕಾರದ SIT ತನಿಖೆ ನಡೀತದೆ ಅಲ್ಲ, ರಾಮ ಮಂದಿರದಲ್ಲಿ SIT ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಆ ತನಿಖೆಯ ಅಧಿಕಾರಿಯಾಗಿರ್ತಕ್ಕಂಥ ವಿಜಯ್ ವಿಶ್ವಾಸ್ ಅವರಿಗೆ ಒಂದು ದೂರನ್ನ ಸಲ್ಲಿಸ್ತಾರೆ. ವಿಜಯ್ ವಿಶ್ವಾಸ್ ಅವರಿಗೆ ದೀಪಕ್ ಪಾಟೀಲ್ ಅಂತಕ್ಕಂಥವ್ರು, ಗುತ್ತಿಗೆದಾರರಾಗಿರ್ತಕ್ಕಂಥ ದೀಪಕ್ ಪಾಟೀಲ್ ಅವರು ಒಂದು ದೂರನ್ನ ಸಲ್ಲಿಸಿ, ತಾವು ದಯಮಾಡಿ ಪ್ರಭು ಚವ್ಹಾಣ್ ಅವರ ವಿರುದ್ಧವೂ ಕೂಡ ತನಿಖೆ ನಡೆಸಬೇಕು ಅಂತಕ್ಕಂಥ ಮಾತನ್ನ ಅವರಿಗೆ ದೂರಿನಲ್ಲಿ ಹೇಳ್ತಾರೆ. ಅದು ಯಾಕಪ್ಪ ಅಂತಂದ್ರೆ, ಆ ದೂರಿನಲ್ಲಿ ಏನಿತ್ತು ಅಂತಂದ್ರೆ, ನಮ್ಮ ಸನ್ಮಾನ್ಯ ಗೌರವಿತ ಪ್ರಭು ಚವ್ಹಾಣ್ ಅವರು ಎಲ್ಲಾ ಗುತ್ತಿಗೆದಾರಗಳು ಬಲ್ಲಿ 5 ಲಕ್ಷ ರೂಪಾಯಿ ತಗೋತಾರೆ ಅಣ್ಣವ್ರೆ. ಕೇಳಿದ್ರೆ ಸರಿಯಾಗಿ ಕೇಳಿದ್ರು ಮಾತು. ಎಲ್ಲಾ ಗುತ್ತಿಗೆದಾರಗಳ ಬಲ್ಲಿ 5 ಲಕ್ಷ ರೂಪಾಯಿ ಚೆನ್ನಾಗಿ ಜಮಾ ಮಾಡ್ಕೊಂಡು ಅಲ್ಲಿ ರಾಮ ಮಂದಿರ ಟ್ರಸ್ಟ್ ಹೋಗಿ ಕೊಡ್ಬೇಕಾಗಿತ್ತು, ಒಂದು ರಿಸಿಪ್ಟ್ ತಗೋಬೇಕಾಗಿತ್ತು, ಅಥವಾ ಅಲ್ಲಿ ಹೋಗಿ ಸಲ್ಲಿಕೆ ಮಾಡ್ಬೇಕಾಗಿತ್ತು. ಆ ಎಲ್ಲ 5 ಲಕ್ಷ ರೂಪಾಯಿ ಗುತ್ತಿಗೆದಾರಗಳ ಬಳಿ ಜಮಾ ಮಾಡ್ಕೊಂಡು ತಮ್ಮ ಸ್ವಂತ ಖರ್ಚಿಗಾಗಿ ಬಳಸ್ಕೋತಾರ ಅಂತಕ್ಕಂಥ ಸುದ್ದಿನ ನ್ಯೂಸ್ ಫಸ್ಟ್ ಮತ್ತು 24 ನ್ಯೂಸ್ ಫಾರೆವರ್ ಅಂತಕ್ಕಂಥ 2 ಚಾನೆಲ್ಗಳು ಸುದ್ದಿಯನ್ನ ಬಿತ್ತರಿಸಿದ್ರು. ಇದು ಔರಾ ತಾಲೂಕಿನ ಜನರಿಗೆ ಮಾಡಿರ್ತಕ್ಕಂಥ ಮೋಸ, ಔರಾ ತಾಲೂಕಿನ ಜನರ ಮರ್ಯಾದೆನ ಇಡೀ ರಾಜ್ಯದಾದ್ಯಂತ ತೆಗಿತಕ್ಕಂಥ ಕೆಲಸ ನಮ್ಮ ಪ್ರಭು ಚವ್ಹಾಣ್, ನಾಲಾಯಕ್ ಪ್ರಭು ಚವ್ಹಾಣ್ ಅವರು ಮಾಡಿರ್ತಕ್ಕಂಥದ್ದು ಬಹಳ ವಿಷಾದನೀಯ ಅಂತಕ್ಕಂಥ ಮಾತನ್ನ ಹೇಳ್ತೀವಿ. ದೀಪಕ್ ಪಾಟೀಲ್ ನೇರವಾಗಿ ಆರೋಪ ಮಾಡ್ತಾರೆ, ಎಲ್ಲಾ ಗುತ್ತಿಗೆದಾರಗಳು 5 ಲಕ್ಷ ರೂಪಾಯಿ ತಗೋತಾರೆ, ಇವರು ತಗೊಂಡು ಜಮಾ ಮಾಡ್ಕೊಂಡು ರಾಮ ಮಂದಿರ ಟ್ರಸ್ಟಿಗೆ ಓದಿ ಕೊಡ್ಬೇಕಾಗಿತ್ತು. ಅಲ್ಲಿ ಓದಿ ಇವ್ರು ಸಾಬೂರು ಕೊಟ್ಟಿಲ್ಲ, ಅವ್ರು ತಮ್ಮ ಕಿಶೆದಾಗ ಹಾಕೊಂಡ್ರ, ಸ್ವಂತ ಖರ್ಚಿಗಾಗಿ ಬಳಕೆ ಮಾಡ್ಕೊಂಡ್ರ ಅಂತಕ್ಕಂಥ ಸುದ್ದಿ ಬಿತ್ತರಿಕೆ ಆಗಿತ್ತು. ಇಷ್ಟೆಲ್ಲ ಸುದ್ದಿ ಆದ್ರೂ ಕೂಡ ತಾಲೂಕಿನಲ್ಲಿ ಇದು ಸಾಮಾನ್ಯ ಕಾರ್ಯಕರ್ತರಿಗೆ, ಸಾಮಾನ್ಯ ಜನರಿಗೆಲ್ಲ ಗೊತ್ತಾಗಬೇಕಾಗಿತ್ತು. ಆದ್ರೂ ಕೂಡ ಈ ಸುದ್ದಿ ಬಹಳಷ್ಟು ಜನರಿಗೆ ಗೊತ್ತಾಗಿಲ್ಲ. ಈ ವಿಡಿಯೋ ಮೂಲಕ ತಮ್ಗೆ ತಿಳಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅದೇ ಅಷ್ಟೇ ಅಲ್ಲದೆ, ಈ ಔರಾದ್ನಲ್ಲಿ ಇರ್ತಕ್ಕಂಥ ಒಂದು ಗೋಶಾಲೆ ಮಾಡಿಬಿಟ್ಟು, ಗೋಶಾಲೆಯಲ್ಲಿ ದನಗಳಿಗೆ ಒಂದು ಮೇವಿಲ್ಲ, ತಿನ್ಲಿಕ್ಕೆ ಮೇವಿಲ್ಲದೆ ಆ ಹಸುಗಳು ಸಾಯುವಂತ ಸ್ಥಿತಿಯಲ್ಲಿವೆ. ಇವರು ನಾನು ಗೋಮಾತೆಯ ಭಕ್ತ ಅಂತ ಹೇಳ್ಬಿಟ್ಟು ಆ ರೀತಿ ಎಲ್ಲ ಮಾಡುವಂತ ಸಂದರ್ಭದಲ್ಲಿ ಗೋವುಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಯಾರು? ಶ್ರೀರಾಮನ ಹೆಸರಲ್ಲಿ ದುಡ್ಡು ಜಮಾ ಮಾಡಿಕೊಂಡು ಹಾಳು ಮಾಡಿರ್ತಕ್ಕಂಥ, ಔರಾ ತಾಲೂಕಿನ ಹೆಸರು ಹಾಳು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಅದು ಪ್ರಭು ಚವ್ಹಾಣ್ ಅವರೇ. ತಾವು ಅರ್ಥ ಮಾಡ್ಕೋಬೇಕು.
ದಯವಿಟ್ಟು ದೇವರ ಹೆಸರಲ್ಲಿ ನಾವೆಲ್ಲರೂ ಶ್ರೀರಾಮನನ್ನ ಆದರ್ಶ ಪುರುಷ, ಗೌರವ ಪುರುಷ ಅಂತ ಹೇಳಿ ಕರಿತೀವಿ. ಇದು ಇತಿಹಾಸದುದ್ದಕ್ಕೂ ನಾವೆಲ್ಲ ಚಿಕ್ಕಂದಿನ ನೋಡ್ಕೊಂಡು ಬಂದಿರ್ತಕ್ಕಂಥವ್ರು. ನಾವು ಚಿಕ್ಕಂದಿನಿಂದ ಇಲ್ಲಿಯವರೆಗೆ ರಾಮಾಯಣ ಮಹಾಭಾರತದ ಕಥೆಗಳನ್ನೆಲ್ಲ ಕೇಳ್ತಾ 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 ನಮ್ಮ ಅಜ್ಜ ಅಜ್ಜಿಂದ್ರು ಯಾವ ರೀತಿ ಮನುಷ್ಯ ಬದುಕಬೇಕು, ಕೌಟುಂಬಿಕವಾಗಿ ಯಾವ ರೀತಿ ಇರಬೇಕು, ಅಣ್ಣ ತಮ್ಮರ ಜೊತೆ ಯಾವ ರೀತಿ ಇರಬೇಕು, ತಂದೆ ತಾಯಿ ಜೊತೆ ಯಾವ ರೀತಿ ಇರಬೇಕು, ಮಾತಿಗೆ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅಂತಕ್ಕಂಥದ್ದೆಲ್ಲ ನಾವು ಕಲ್ತಿರುವಂತದ್ದೇ ರಾಮಾಯಣ ಮತ್ತು ಮಹಾಭಾರತಗಳಿಂದ. ಅಂತ ಆದರ್ಶ ಪುರುಷನಾಗಿರ್ತಕ್ಕಂಥ ಶ್ರೀರಾಮನ ಹೆಸರಲ್ಲಿ ದುಡ್ಡು ಲೂಟಿ ಮಾಡಿ ತಾಲೂಕಿನ ಜನತೆಗೆ ಮುಖಭಂಗ ಮಾಡುವಂತ ಕೆಲಸವನ್ನ ನೀನು ಪ್ರಭು ಚವ್ಹಾಣ್ ತಾವು ಮಾಡಿದಿರಲ್ಲ, ನಮಗೆ ದಯಮಾಡಿ ನಾಚಿಕೆ ಬರುದು. ತಾಲೂಕಿನ ಜನತೆಗೆ ತಾವು ಮುಖನೇ ತೋರಿಸಬಾರ್ದು. ಆರ್ ಎಸ್ ಎಸ್ ಮತ್ತು ರಾಮನ ಹೆಸರು ಹೇಳ್ಕೊಂಡು ತಾವೆಲ್ಲ ಜನರ ಹತ್ರ ಚಂದ ತಗೊಂಡು ಅವರಾದ್ಮೇಲಿರ್ತಕ್ಕಂಥ ನಮ್ಮ ಜನರಿಗೆ ನೀವು ಮೂರ್ಖರನ್ನಾಗಿ ಮಾಡ್ತಾ ಇದ್ರಲ್ಲ, ಇದೆಷ್ಟು ಸತ್ಯ, ಎಷ್ಟು ಒಳ್ಳೇದಿದ್ದು, ತಮ್ಗೆ ಒಳ್ಳೇದಾಗತ್ತಾ ಇದು? ಈ ರಾಮನ ಹೆಸರಿನಲ್ಲಿ ನೀವೇನು ಇದನ್ನ ಹಣ ವಸೂಲಿ ಮಾಡಿ ಲೂಟಿ ಮಾಡಿದ್ರಲ್ಲಿ ನೀವು, ಇದಕ್ಕೆ ಜನ ತಕ್ಕದಾಗಿರ್ತಕ್ಕಂಥ ಪಾಠವನ್ನ ಮುಂದಿನ ದಿನಮಾನಗಳಲ್ಲಿ ಶ್ರೀರಾಮನ ನಾವೆಲ್ಲ ರಾಮನ ಭಕ್ತರಾಗಿರ್ತಕ್ಕಂಥವ್ರು ತಮಗೆ ಕಲಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಒಂದು ವಿಡಿಯೋ ಮುಖಾಂತರ ಹೇಳ್ತೀನಿ. ಜೊತೆಗೆ ಇನ್ನೊಂದು ಲೋಪ ಎಲ್ಲ ಆಯ್ತು ಅಂದ್ರೆ, ಇನ್ನೊಂದು ಲೋಪ ನಮ್ಮ ಕಾಂಗ್ರೆಸ್ ಕಮಿಟಿ ಅವರ ಕಡೆಯಿಂದ ಕೂಡ ಸ್ವಲ್ಪ ಲೋಪ ಆಯ್ತು. ಇವೆಲ್ಲ ಸುದ್ದಿ ಆದ ತಕ್ಷಣ ತಾವು ಜನಸಾಮಾನ್ಯರಿಗೆ ತಿಳಿಸಬೇಕಾಗಿತ್ತು. ಯಾಕಂದ್ರೆ ನಾವೆಲ್ಲರೂ ರಾಮನ ಭಕ್ತರಾಗಿರೋದ್ರಿಂದ ರಾಮನ ಹೆಸರಲ್ಲಿ ನಡೆದಿರುವಂತ ಲೂಟಿಗಳನ್ನ ಜನಸಾಮಾನ್ಯರಿಗೆ ತಿಳಿಸುವಂತ ಕೆಲಸ ಕಾರ್ಯಕರ್ತರು ಮಾಡಬೇಕು. ಮತ್ತು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು, ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಜೊತೆಗೆ ಪದಾಧಿಕಾರಿಗಳೆಲ್ಲ ಮಾಡಬೇಕಾಗಿತ್ತು. ತಾವೆಲ್ಲ ಮುಚ್ಚಿಕುಂತೀರಪ್ಪ ನೀವು ಬರೀ ಚುನಾವಣೆ ಬಂದಾಗ ಮಾತ್ರ ದೊಡ್ಡ ದೊಡ್ಡ ಗಾಡಿಗೆ ತಕೊಂಡು ಹಳ್ಳಿ ಊರಿಗೆ ಹೋಗಿ ಗೌಡ್ರೆ ಪಟೇಲ್ರೆ ಅಂತ ಹೇಳಿ ಕಾಲ್ ಬಿದ್ದು ಓಟ್ಬೇಕು ಅಂತ ಹೇಳಿ ಕೇಳ್ತಿರ್ಲಿಲ್ಲ. ಇಂಥ ಸಂದರ್ಭದಲ್ಲಿ ಇದು ಹಳೆ ಕಾಲ ಅಲ್ಲ. ನಮ್ ಫಿಕ್ಸ್ ಓಟ್ ಇದೆ. ನಮ್ ಕಾಂಗ್ರೆಸ್ ಅಂತಂದ್ರೆ ಫಿಕ್ಸ್ಡ್ ಇಷ್ಟು ಓಟ್ ಕಂಪಲ್ಸರಿ ಬರ್ತಾವ ಅಂತಕ್ಕಂಥದನ್ನ ತಾವು ತಲೆಗಿಟ್ಕೊಂಡಿದ್ರಲ್ಲ, ಅವೆಲ್ಲ ಬಿಟ್ಬಿಟ್ಟು ಈ ಹೊಸ ಪೀಳಿಗೆಗೆ ಸುದ್ದಿ ಮುಟ್ಟಿಸ್ತಕ್ಕಂಥ ಈಗ ಪ್ರಸ್ತುತ ಇರ್ತಕ್ಕಂಥ ಶಾಸಕರು ಏನ್ ತಪ್ಪು ಮಾಡ್ತಾ ಇದ್ದಾರೆ, ಏನು ಒಳ್ಳೇದು ಮಾಡಿದ್ದಾರೆ, ಯಾವ ಕೆಲಸ ನಾವು ಮಾಡಿದೀವಿ, ಯಾವ ಕೆಲಸ ಅವ್ರು ಮಾಡಿದ್ದಾರೆ ಅಂತಕ್ಕಂಥದನ್ನ ತಿಳಿಸ್ತಕ್ಕಂಥ ಕೆಲಸ ತಾಲೂಕಾ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಆಗ್ಬೇಕಾಗಿತ್ತು. ದಯವಿಟ್ಟು ಈ ವಿಡಿಯೋ ಮುಖಾಂತರ ಇನ್ನೊಂದು ಸಾರಿ, ನಾನು ಲಾಸ್ಟ್ ಟೈಮ್ ವಿಡಿಯೋನಲ್ಲಿ ಹೇಳಿದ್ದೆ, ತಾವೆಲ್ಲರಿಗೆ ವಯಸ್ಸಾಗಿದೆ, ತಾವು ರಾಜೀನಾಮೆ ಕೊಟ್ಬಿಟ್ಟು ಬೇರೆಯವರಿಗೆ ಯುವಕರಿಗೆ ಮಾಡ್ಬೇಕು ಅಂತ ಲಾಸ್ಟ್ ಟೈಮ್ ವಿಡಿಯೋನಲ್ಲೇ ಹೇಳಿದ್ದೆ ನಾನು. ಅದು ಸತ್ಯ ಆಗ್ತಾ ಇದೆ. ಇವತ್ತು SIR ಬಗ್ಗೆ ಹಳ್ಳಿಗೆ ಹೋಗಿ ತಾವು ತಿಳುವಳಿಕೆ ಮೂಡಿಸಬೇಕಾಗಿತ್ತು. ಒಬ್ರು SIR ಬಗ್ಗೆ ಚಕಾರ ಎತ್ತಿಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ ಗಾಡಿಗಳು ಎಲ್ಲ ಬಾಡಿಗೆ ಗಾಡಿಗಳು, ಕಾರ್ಗಳು ಬರ್ತಾವ, ಅದರಲ್ಲಿ ಕುಂತು ಓಡಾಡುವಂತ ಕೆಲಸ ತಾವು ಮಾಡ್ತಿರ್. ಜೊತೆಗೆ ಅದು ಬಿಟ್ಟು ತಾವು ಈ ಸಂದರ್ಭದಲ್ಲಿ ಏನ್ ಕೆಲಸ ಮಾಡ್ಬೇಕಾಗಿತ್ತು ಅದು ಯಾಕೆ ಮಾಡ್ತಾ ಇಲ್ಲ? ಇದು ಕಾಂಗ್ರೆಸ್ ಕಮಿಟಿ, ಅವರ ತಾಲೂಕಿನ ಕಾಂಗ್ರೆಸ್ ಕಮಿಟಿಯವರಿಗೆ ಮತ್ತು ಅಧ್ಯಕ್ಷರಿಗೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. SIR ಬಗ್ಗೆ ತಾವು ಅರಿವು ಮೂಡಿಸ್ತಾ ಇಲ್ಲ. ಪ್ರಭು ಚವ್ಹಾಣ್ ಅವರು ಇಂಥ ದೊಡ್ಡ ಲೂಟಿಯನ್ನ ಈ ನಮ್ಮ ತಾಲೂಕಿನಲ್ಲಿ ಮಾಡಿದ್ರು ಕೂಡ ಅದರ ಬಗ್ಗೆ ತಾವು ಚಕಾರ ಇರ್ತಾ ಇಲ್ಲ. ತಾವು ಯಾಕೆ ಮೂಕ ವಿಸ್ಮಿತರಾಗಿ ಕೂತಿದ್ದೀರಿ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಇಂಥ ಸುದ್ದಿಗಳನ್ನ ಯುವಜನತೆಗೆ ತಿಳಿಸಬೇಕು. ಶ್ರೀರಾಮನ ಭಕ್ತರು ಆತನಿಗೆ, ಪ್ರಭು ಚವ್ಹಾಣ್ಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನುವಂತ ಮಾತು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು ಅವರನ್ನ ಸಕಲ ನಾಗರಿಕರಿಗೆ ನಮಸ್ಕಾರ.